Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಚುನಾವಣಾ ಆಯೋಗ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿದ್ದಿದ್ರೆ ನಾನು ಶಿವಮೊಗ್ಗದಲ್ಲಿ ನಡೆದಂಥ ಷಡ್ಯಂತ್ರ ನಡೆದಿದೆ ಚುನಾವಣೆಯ ಹಿಂದಿನ ದಿನನೇ ಏನು ಒಂದು ವಿಡಿಯೋ ಸರಿ ಎಂಥ ವಿಡಿಯೋ ಫೇಕ್ ವಿಡಿಯೋ ಆ ಫೇಕ್ ವಿಡಿಯೋ ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ದೇನೆ. ರಾಜ್ಯ ಚುನಾವಣಾ ಆಯೋಗದವರು ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕಳಿಸಿದ್ದಾರೆ ಫೇಕ್ ವಿಡಿಯೋನ. ಜೊತೆಗೆ ಫೇಕ್ ಪತ್ರಿಕಾಗೋಷ್ಠಿಯ ಸುದ್ದಿ ವಿತ್ ಫೇಕ್ ಫೋಟೋ ಅದು ಕೂಡ ನಾನು ಏನು ಸುದ್ದಿ ಬಂದಿದೆ ಅದನ್ನು ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸಿದ್ದೀನಿ, ಅವರು ಕೇಂದ್ರಕ್ಕೆ ಕಳಿಸ್ಯಾರೆ. ಇಷ್ಟರೊಳಗೆ ಕೇಂದ್ರದಿಂದ ನನಗೆ ರಾಜ್ಯ ಚುನಾವಣಾ ಆಯೋಗದಿಂದ ನನಗೆ ಒಂದು ಉತ್ತರ ಬಂದಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಿದ ಕಾಪಿ ಕೊಟ್ಟಿದ್ದಾರೆ, ಆದರೆ ಕೇಂದ್ರ ಚುನಾವಣಾ ಆಯೋಗದಿಂದ ನನಗಿನ್ನೂ ಕೂಡ ಉತ್ತರ ಬಂದಿಲ್ಲ. ಅದಕ್ಕೋಸ್ಕರ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ನಾನು ಒತ್ತಾಯ ಮಾಡ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿರೋಂಥ ಷಡ್ಯಂತ್ರ ಮೋಸ, ಚುನಾವಣೆ ನಲ್ಲಿ ನಡೆದಂಥ ಮೋಸದ ಬಗ್ಗೆ ತಕ್ಷಣ ಅವರು ಕ್ರಮ ಕೈಗೊಳ್ಳಬೇಕು ಅಂತ ಇನ್ನೂ ನಾನು ಒತ್ತಾಯ ಮಾಡ್ತೇನೆ. ಇನ್ನೂ ಅಕಸ್ಮಾತ್ ಇನ್ನವರು ಒತ್ತಾಯ ಮಾಡಿದ್ದನ್ನು ಅಲ್ಲಿಂದ ಇನ್ನೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾನು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಕೋರ್ಟ್ಗೂ ಕೂಡ ಹೋಗೋನಿದ್ದೇನೆ. ಅಲ್ಲ ಅದೇಪ್ಪ ನಾನು ಹೇಳ್ತಿರೋದು. ಅಲ್ಲ ಈಗ ಈಗ ನಾನು ಡಾಕ್ಯುಮೆಂಟ್ಸ್ ಮತ್ತೆ ಕೊಡ್ತಾ ಇದ್ದೀನಿ. ಹಂಗೆ ಅವ್ರೇನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ? ಇಂಡಿಯಾದವರಾಗಲಿ ಕಾಂಗ್ರೆಸ್ನವರಲ್ಲಿ ತಿರ್ಚಿದ್ದಾರೆ ಅನ್ನೋದಕ್ಕೇನು ಕೊಟ್ಟಿದ್ದಾರೆ? ನಾನು ಷಡ್ಯಂತ್ರ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಫೇಕ್ ವಿಡಿಯೋನೇ ಕೊಟ್ಟಿದ್ದೀನಿ. ಫೇಕ್ ಪತ್ರಿಕಾಗೋಷ್ಠಿ ಏನು ಮಾಡಿದ್ರು ಅದೇ ಕೊಟ್ಟಿದ್ದೀನಿ, ಫೋಟೋ ಏನು ಕೊಟ್ಟು ಅದು ಕೊಟ್ಟಿದ್ದೀನಿ. ಹಂಗೆ ಇವ್ರೇನು ಕೊಟ್ಟಿದ್ದಾರೆ? ಬಾಯಿ ಬಂದಾಗ ಹೇಳ್ಬಿಟ್ಟಿದ್ರೆ ಚುನಾವಣಾ ಆಯೋಗ ಈ ರೀತಿ ತಿರ್ಚಿಬಿಟ್ಟಿದೆ. ನಾನು ಅದಕ್ಕೋಸ್ಕರ ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಗೌರವ ಉಳಿಬೇಕು ಅನ್ನೋದಾದರೆ ಚುನಾವಣಾ ಆಯೋಗ ಆ ಬಗ್ಗೆ ತೀಕ್ಷ್ಣವಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ನಾನೇ ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ. ಇಂಡಿಯಾ ಕಾಂಗ್ರೆಸ್ನವರೆಲ್ಲ ಕೊಡ್ತಿರೋದು ಯಾವ ಡಾಕ್ಯುಮೆಂಟ್ ಇಲ್ಲದೇ ಕೇವಲ ಒಂದು ಟೀಕೆ ಮಾತ್ರ ಮಾಡ್ತಾ ಇದ್ದಾರೆ. ನನ್ನ ಡಾಕ್ಯುಮೆಂಟ್ಗಳಿಗೂ ಅವ್ರು ಟೀಕೆ ಮಾಡ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಹೇಳ್ತೀನಿ, ನನಗೆ ನ್ಯಾಯ ಕೊಡಿ. ಇದು ಚುನಾವಣಾ ಆಯೋಗಕ್ಕೆ ನಾನು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ. ಅವರು ಯಾವ ಡಾಕ್ಯುಮೆಂಟು ಕೊಟ್ಟಿಲ್ಲ, ಸುಮ್ಮನೆ ಬಾಯಿ ಬಂದಂಗೆ ಹೇಳ್ತಾ ಇದ್ದಾರೆ. ನೋಡಬೇಕು ಚುನಾವಣಾ ಫಲಿತಾಂಶವೇ ಈ ನಾಳೆಯಿಂದ. ಈಗಲೇ ನಾನು ಹೆಂಗೆ ಹೇಳಕ್ಕೆ ಬರುತ್ತೆ? ನಂದು ಒಂದು ಅತಿ ಹೆಚ್ಚು ಮುಸಲ್ಮಾನರು ಕೂಡ ವೋಟ್ ಮಾಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಎರಡನೇದು ಈ ಫೇಕ್ ಡಾಕ್ಯುಮೆಂಟ್ಗಳೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ. ಇಷ್ಟರ ಮಧ್ಯನೂ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಚುನಾವಣಾ ಆಯೋಗದವರು ನ್ಯಾಯವಾಗಿ ನನಗೆ ನ್ಯಾಯ ಕೊಡಬೇಕು. ಇನ್ನು ಕೇಂದ್ರ ಚುನಾವಣಾ ಆಯೋಗದಿಂದ ನನಗೆ ಉತ್ತರ ಕೂಡ ಇನ್ನೂ ಬಂದಿಲ್ಲ. ಅವರು ನ್ಯಾಯ ಕೊಡಬೇಕು. ನ್ಯಾಯ ಕೊಡಲಿಲ್ಲ ಅಂತಂದರೆ ನಾನು ಕೋರ್ಟ್ಗೆ ಹೋಗಲೇಬೇಕಾಗತ್ತೆ, ಹೋಗ್ತೀನಿ. ಈ ರೀತಿ ಬಾಯಿ ಬಂದಾಗ ಮಾತಾಡೋದು ಅಭ್ಯಾಸ ಕಾಂಗ್ರೆಸ್ನವ್ರದ್ದು. ಅದನ್ನು ಅಷ್ಟೇ. ಏನಾದ್ರು ಒಂದು ಡಾಕ್ಯುಮೆಂಟ್ ಇದೆಯಾ ನೋಡಿ? ರಾಮ ಲಕ್ಷ್ಮಣರ ರೂಪದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಓಡಾಟ ಮಾಡಿದ್ದಾರೆ, ಚುನಾವಣಾ ಪ್ರಚಾರಗಳು ಮಾಡಿದ್ದಾರೆ. ಹಂಗೆ ಮಾಡಂಗಿದ್ದಿದ್ರೆ ಅವರಾತಕ್ಕೆ ಇಷ್ಟೆಲ್ಲ ಓಡಾಡಬೇಕಾಗಿತ್ತು. ಹಗಲು ರಾತ್ರಿ ಯಾಕೆ ಓಡಾಡಬೇಕಾಗಿತ್ತು? ಸುಮ್ಮನೆ ಕಾಂಗ್ರೆಸ್ನವರು ತಾವು ಸೋಲ್ತೀವಿ ಅಂತ ಗೊತ್ತಾದ ತಕ್ಷಣ ಬಾಯಿ ಬಂದಂಗೆ ಟೀಕೆಗಳು ಮಾಡ್ತಾ ಇದ್ದಾರೆ. ಏನು ಉತ್ತರ ಬಂದಿದೆಯಾ? ಇಲ್ಲ, ಉತ್ತರ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಉತ್ತರ ಬರೋಕ್ಕೆ ಸಾಧ್ಯನೇ ಇಲ್ಲ.
ಬ್ರಾಟ್ ಯು ಬೈ ವಿಗಾರ್ ಕೋ ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.